ಕಾನೂನು ಮತ್ತು ಸುವ್ಯವಸ್ಥೆಯ ರಕ್ಷಕರಾದ ಪೊಲೀಸರೇ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ? ಇಡೀ ಅಪರಾಧ ಪ್ರಕರಣವೊಂದನ್ನ ಪೊಲೀಸರೇ ಸೃಷ್ಟಿ ಮಾಡಿ ಅಮಾಯಕರನ್ನ ಆರೋಪಿಗಳ ಸ್ಥಾನದಲ್ಲಿ ತಂದು ನಿಲ್ಲಿಸ್ತಾರೆ ಅಂತಂದ್ರೆ ನಾವೆಂಥ ಸನ್ನಿವೇಶದಲ್ಲಿ ಬದುಕ್ತಿದ್ದೀವಿ? ಪೊಲೀಸ್ ಅಧಿಕಾರಿಗಳೇ ಅಪರಾಧಿಗಳಾಗಿದ್ದಾಗ, ಬೇಲಿಗೆ ಎದ್ದು ಹೊಲ ಮೇಯ್ದಾಗ ಸುರಕ್ಷತೆ ಎಲ್ಲಿ? ಸಂವಿಧಾನ ಜಾರಿಗೆ ಬಂದು ಭಾರತ ಗಣರಾಜ್ಯವಾದ ದಿನದ ಉತ್ಸವ ಆಚರಣೆ ಹೊತ್ತಲೇ ಅಂತಹ ಗಣರಾಜ್ಯದ ಆಶಯವನ್ನೇ ಛಿದ್ರಗೊಳಿಸುವ ಘಟನೆಯೊಂದು ಉತ್ತರ ಪ್ರದೇಶದ ಅಲಿಗಢದಿಂದ ವರದಿಯಾಗಿದೆ. ರೆಡ್ ಮೈಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರಿಸಲಾಗಿರುವ ಆ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಪೊಲೀಸರ ನಕಲಿ ಕಾರ್ಯಾಚರಣೆಯ ರಹಸ್ಯ ಬಯಲಾಗಿದೆ. ಪೊಲೀಸರು ಇಬ್ಬರು ಯುವಕರನ್ನ ಬಂಧಿಸಿ ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ಅವರ ಜೇಬಿನಲ್ಲಿ ಚಾಕುವನ್ನ ಇರಿಸಿ ನಂತರ ಕ್ಯಾಮೆರಾ ಆನ್ ಮಾಡಿ ಅವರಿಂದ ಚಾಕುವನ್ನ ವಶಪಡಿಸಿಕೊಳ್ತಾರೆ. ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಕ್ಕಾಗಿ ಪೊಲೀಸರು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸುತ್ತಾರೆ. ಇದು ಪೊಲೀಸರೇ ಸ್ಕ್ರಿಪ್ಟ್ ಬರೆದು ಸೃಷ್ಟಿ ಮಾಡಿದ ಅಪರಾಧ ಪ್ರಕರಣ. ಆ ಸ್ಕ್ರಿಪ್ಟ್ ಪ್ರಕಾರ ಈ ಪೊಲೀಸರು ಅಕ್ರಮವಾಗಿ ಚಾಕು ಪತ್ತೆಯಾದಾಗ ಅದನ್ನ ತಾವು ಬಂಧಿಸಿದ ಯುವಕರ ಜೇಬಿನಲ್ಲಿ ಇಡುತ್ತಾರೆ. ಕಡೆಗೆ ಅವರನ್ನ ತಪಾಸಣೆಗೆ ಒಳಪಡಿಸಿದಂತೆ ಮಾಡಿ ಚಾಕುವನ್ನ ವಶಪಡಿಸಿಕೊಂಡು ಅವರಿಬ್ಬರನ್ನು ಜೀಪಿನಲ್ಲಿ ಕರೆದೊಯ್ತಾರೆ. ನಿಯಮಿತ ಶೋಧ ಕಾರ್ಯಾಚರಣೆ ಹೊತ್ತಲ್ಲಿ ಇಬ್ಬರು ಯುವಕರನ್ನ ಅನುಮಾನಾಸ್ಪದವಾಗಿ ಕಂಡ್ವಿ. ಅವರನ್ನ ತಪಾಸಣೆ ಮಾಡಿದಾಗ ಅವರ ಬಳಿ ಚಾಕು ಸಿಕ್ತು. ಹಾಗಾಗಿ ಅವರನ್ನ ಬಂಧಿಸಿ ಜೈಲಿಗೆ ಹಾಕಿದ್ದೇವೆ ಅಂತ ಕತೆ ಹೇಳೋದು ಪೊಲೀಸರ ಈ ನಕಲಿ ಕಾರ್ಯಾಚರಣೆಯ ಉದ್ದೇಶ. ಈ ನಕಲಿ ಕಾರ್ಯಾಚರಣೆಯಲ್ಲಿ 3 ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿರುವುದು ಕಂಡುಬರುತ್ತೆ. ಅವರಲ್ಲಿ ಒಬ್ಬರು ಇಡೀ ಘಟನೆಯನ್ನ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾರೆ. ಈ ಘಟನೆ ಅಲಿಗಢದ ಅಕ್ರಾಬಾದ್ ಪೊಲೀಸ್ ಠಾಣೆಯ ಪನೌತಿ ಔಟ್ ಪೋಸ್ಟ್ ಪ್ರದೇಶದಲ್ಲಿ ನಡೆದಿದೆ. 2 ಇನ್ಸ್ಪೆಕ್ಟರ್ಗಳು ಮತ್ತು 2 ಕಾನ್ಸ್ಟೇಬಲ್ಗಳಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. 4 ಪೊಲೀಸರು ರಸ್ತೆಯಲ್ಲಿ ನಿಂತಿದ್ದ 2 ಯುವಕರನ್ನ ಹಿಡಿದು ಮೊದಲು ಅವರೊಂದಿಗೆ ಮಾತನಾಡ್ತಾರೆ. ಚಾಕುವನ್ನ ತೆಗೆದುಕೊಂಡು ಅವರಿಬ್ಬರ ಜೇಬಿನಲ್ಲಿ ಇಡ್ತಾರೆ. ಇದಾದ ಮೇಲೆ ಅವರಿಂದಲೇ ಚಾಕುವನ್ನ ವಶಪಡಿಸಿಕೊಳ್ಳಲಾಯಿತು ಅನ್ನುವಂತೆ ವಿಡಿಯೋವನ್ನ ಚಿತ್ರೀಕರಿಸುತ್ತಾರೆ. ಅವರ ಜೇಬಿನಿಂದ ಚಾಕು ಮತ್ತು ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡು ಇಬ್ಬರನ್ನೂ ಜೀಪಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ಇನ್ಯಾರೋ ಈ ಇಡೀ ಘಟನೆಯನ್ನ ವಿಡಿಯೋ ಮಾಡಿದ್ದಾರೆ. ಪೊಲೀಸರು ನಕಲಿ ರೀತಿಯಲ್ಲಿ ವರ್ತಿಸ್ತಾ ಇರೋದು ಆ ವಿಡಿಯೋ ಮೂಲಕ ಬಯಲಾಗಿದೆ. ಪೊಲೀಸರ ನಕಲಿ ಆಟ ವಿಡಿಯೋದಲ್ಲಿ ಸೆರೆ ಸಿಕ್ಕಿದೆ. ಈಗ ಈ ವಿಡಿಯೋ ಬಯಲಾಗ್ತಾ ಇದ್ದಂತೆ ಪೊಲೀಸರು ಸ್ಪಷ್ಟೀಕರಣ ನೀಡಿದ್ದಾರೆ. ಅಲಿಗಢ ಪೊಲೀಸರು ತಮ್ಮ ಹ್ಯಾಂಡಲ್ನಲ್ಲಿ ನೀಡಿದ ಹೇಳಿಕೆಯ ಪ್ರಕಾರ ಈ ವಿಡಿಯೋ 2 ತಿಂಗಳ ಹಳೆಯದ್ದು. ಹೇಳಿಕೆಯ ಪ್ರಕಾರ ಅಕ್ರಾಬಾದ್ ಪೊಲೀಸ್ ಠಾಣೆ ಜನವರಿ 25ರಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ವಿಡಿಯೋ ತನಿಖೆ ಮಾಡಿದೆ. ವಿಡಿಯೋ ಸುಮಾರು 2 ತಿಂಗಳ ಹಿಂದಿನ ಮೊಬೈಲ್ ಕಳ್ಳರ ಬಂಧನಕ್ಕೆ ಸಂಬಂಧಿಸಿದ್ದು ಎನ್ನಲಾಗಿದೆ. ಈ ವಿಷಯದ ಬಗ್ಗೆ ನ್ಯಾಯಯುತ ತನಿಖೆಗಾಗಿ ಆ ಪೊಲೀಸರನ್ನ ವರ್ಗಾಯಿಸಲಾಗಿದೆ. ಪುರಾವೆಗಳ ಆಧಾರದ ಮೇಲೆ ಪೊಲೀಸರ ವಿರುದ್ಧ ಶಿಕ್ಷಾರ್ಹ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. आज दिनांक 25 जनवरी को सोशल मीडिया के माध्यम से एक वीडियो संज्ञान में आया है, जिसके संबंध में जानकारी की गई। तो इस वीडियो में 2 माह पूर्व अकराबाद पुलिस द्वारा 2 मोबाइल लुटेरे गिरफ्तार किए जा रहे हैं। इस संबंध में जांच की गई तो जो पुलिसकर्मी इसमें दिखाई दे रहे हैं, निष्पक्ष जांच हेतु उनको तत्काल प्रभाव से उनके स्थान से मुक्त करते हुए उनको पुलिस लाइन स्थानांतरण किया गया है। जांच में जो भी साक्ष्य पाए जाएंगे उनके आधार पर पुलिसकर्मियों के विरुद्ध दंडात्मक कार्रवाई अमल में लाई जाएगी। ಉತ್ತರ ಪ್ರದೇಶದಲ್ಲಿ ಆಗಾಗ ಪೊಲೀಸರ ಇಂತಹ ಆಟಗಳು ನಡೀತಿರೋದು ಸಾಮಾನ್ಯನೇ ಆಗ್ಬಿಟ್ಟಿದೆ. ಪೊಲೀಸರು ಇಡೀ ಘಟನೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ರೂ ಹಾಗಂತ ಹೇಳೋದಕ್ಕೆ ಯಾವುದೇ ಪುರಾವೆಗಳಿರೋದಿಲ್ಲ. ಉತ್ತರ ಪ್ರದೇಶದ ಪೊಲೀಸರು ಸುಳ್ಳು ಪ್ರಕರಣಗಳನ್ನು ದಾಖಲಿಸುವಲ್ಲಿ ಚಾಣಾಕ್ಷರು ಅನ್ನೋದು ರಹಸ್ಯವೇನಲ್ಲ. ಈ ನಕಲಿ ಕಾರ್ಯಾಚರಣೆ ಇಬ್ಬರನ್ನ ಜೈಲಿಗೆ ಕಳಿಸೋಕೆ ಹೇಗೆ ಕಾರಣ ಆಯಿತು ಅನ್ನೋದನ್ನ ನೋಡಬಹುದು. ಅಂದಹಾಗೆ ಆ ವ್ಯಕ್ತಿ ಮೊಬೈಲ್ ಕಳ್ಳ ಎಂಬ ಹೇಳಿಕೆಯನ್ನ ಅವರ ಮೇಲಾಧಿಕಾರಿಗಳು ಬಹುಶಃ ಸಮರ್ಥಿಸುತ್ತಿದ್ದಾರೆ. ಹಾಗಾದ್ರೆ ಅವನ ಬಳಿ ಚಾಕು ಎಲ್ಲಿಂದ ಬಂತು? ಯಾರನ್ನೇ ಆದ್ರೂ ಅವರು ಮಾಡದ ಅಪರಾಧಕ್ಕಾಗಿ ಹೇಗೆ ಬಂಧಿಸಬಹುದು? ಆದರೆ ಇದೆಲ್ಲವೂ ನಡೀತಿದೆ. ಈ ವಿಡಿಯೋ ಕೇವಲ ಒಂದು ಕಥೆಯಲ್ಲ, ಪ್ರತಿದಿನ ಇಂತಹ ನಕಲಿ ಆಟಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಪೊಲೀಸರ ಕೆಲಸದ ಶೈಲಿಯ ಬಗ್ಗೆ ಇದು ಪ್ರಶ್ನೆಗಳನ್ನೆತ್ತುತ್ತೆ. ಈಗ ವಿಡಿಯೋದಲ್ಲಿ ಕಾಣುವ ಪೊಲೀಸರನ್ನ ಮಾತ್ರ ವರ್ಗಾವಣೆ ಮಾಡಲಾಗಿದೆ, ಆದರೆ ಅವರ ವಿರುದ್ಧ ಯಾವುದೇ ಪ್ರಕರಣವನ್ನ ದಾಖಲಿಸಿಲ್ಲ. ಪೊಲೀಸರು ಒಬ್ಬರನ್ನೊಬ್ಬರು ರಕ್ಷಣೆ ಮಾಡ್ತಾರೆ. ಇಂತಹ ನಕಲಿ ಕಾರ್ಯಾಚರಣೆಗಳ ವಿಷಯ ಬಂದಾಗ ಅವರೆಲ್ಲರೂ ಒಂದೇ ಆಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಏಳುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.